ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಮೊಟ್ಟೆಯೊಡೆದು ಹೊರಬರುತ್ತಿರುವ ಈ ಹಕ್ಕಿಯ ಮರಿಗೆ ಜಗತ್ತಿನ ಅತ್ಯಂತ ಕೆಟ್ಟ ತಾಯಿ ಇದ್ದಾಳೆ. ಅರೆ, ಹೀಗೇಕೆ ಹೇಳುತ್ತೀರಿ ಅಂತ ನೀವು ಕೇಳಬಹುದು. ಆದರೆ ಈ ಮರಿ ಈ ಗೂಡಿನಲ್ಲಿರುವ ಹಕ್ಕಿಯದ್ದಲ್ಲ. ನಿಮ್ಗೆ ಗೊತ್ತಿರಲಿ, ಕೋಗಿಲೆ ಎಷ್ಟೇ ಚೆನ್ನಾಗಿ ಸ್ವರ ಹೊರಡಿಸಿದ್ರು ಅದು ಕಾಗೆಯ ಗೂಡಲ್ಲಿ ಮೊಟ್ಟೆ ಇಡುತ್ತದೆ. ಯಾವಾಗ ಈ ಮರಿ ತನ್ನದಲ್ಲ ಎಂದು ತಿಳಿಯುತ್ತದೆಯೋ ಆಗ ಕಾಗೆ ಆ ಮರಿಯನ್ನ ಗೂಡಿನಿಂದ ಹೊರಹಾಕುತ್ತದೆ. ಹಕ್ಕಿ ಹಾಗೂ ಪ್ರಾಣಿಗಳ ಜಗತ್ತಿನ ವಿಲಕ್ಷಣ ಸಂಗತಿಗಳು ಇಷ್ಟಕ್ಕೆ ನಿಲ್ಲೋದಿಲ್ಲ. ಇದಕ್ಕಿಂತ ಕ್ರೂರ ಮಾತೃತ್ವ ಹೊಂದಿರುವ ಪ್ರಾಣಿಗಳು, ಪಕ್ಷಿಗಳು ಈ ಪ್ರಾಣಿ ಪ್ರಪಂಚದಲ್ಲಿವೆ. ತಮ್ಮ ಮರಿಗಳೊಂದಿಗೆ ಈ ಪ್ರಾಣಿ ಪಕ್ಷಿಗಳು ಯಾವ ರೀತಿ ವರ್ತಿಸುತ್ತವೆ ಅನ್ನೋದನ್ನ ಕೇಳಿದ್ರೆ ನೀವು ಶಾಕ್ ಆಗ್ತೀರಿ. ಹಾಗಿರುತ್ತೆ ಈ ಜೀವಿಗಳ ವರ್ತನೆ. ಮೊದಲಿಗೆ ಈ ಕೊಕ್ಕರೆ ಹೇಗೆ ತನ್ನ ಮರಿಗಳೊಂದಿಗೆ ವರ್ತಿಸುತ್ತದೆ ಅನ್ನೋದನ್ನ ನೋಡೋಣ. ಕೊಕ್ಕರೆ ಬಹುತೇಕರಿಗೆ ತಿಳಿದಿರುವ ಪಕ್ಷಿ. ಸಾಮಾನ್ಯವಾಗಿ ಕೆರೆ, ಸರೋವರ ಹಾಗೂ ಹಿನ್ನೀರು ಪ್ರದೇಶ, ಹುಲ್ಲುಗಾವಲು ಪ್ರದೇಶದಲ್ಲಿ ಇದು ವಾಸಿಸುತ್ತದೆ. ಈ ಪಕ್ಷಿಯ ವಿಚಿತ್ರ ನಡವಳಿಕೆ ಅಂದ್ರೆ ಇದು ತನ್ನದೇ ಪೊಟರೆಯಲ್ಲಿರುವ ಮರಿಗಳನ್ನ ಕೆಲವೊಂದು ಪೊಟರೆಯಿಂದ ಹೊರಗೆ ಎಸೆಯುತ್ತದೆ. ಹೀಗೆ ಮೇಲಿನಿಂದ ಎಸೆಯಲ್ಪಟ್ಟ ಮರಿಗಳು ಬದುಕೋದು ಡೌಟು. ಪ್ರಾಕೃತಿಕ ನಿಯಮಗಳ ಪ್ರಕಾರ ಹಕ್ಕಿಗಳು ಈ ರೀತಿ ವರ್ತಿಸುವುದು ಸರ್ವೇ ಸಾಮಾನ್ಯ. ಇದಕ್ಕೆ ಕಾರಣ ತನ್ನ ಮರಿಗಳನ್ನ ಸದೃಢವಾಗಿ ಪೋಷಿಸುವ ಹಕ್ಕಿಗಳ ದುರಾಲೋಚನೆ. ಅಂದ್ರೆ ತನ್ನ ಮರಿಗಳ ಪೈಕಿ ತೀರಾ ನಿತ್ರಾಣ ಸ್ಥಿತಿಯಲ್ಲಿರುವ, ತಾಯಿ ಕೊಟ್ಟ ಆಹಾರ ತಿನ್ನಲು ಆಗದ ಮರಿಗಳನ್ನ ಕೊಕ್ಕರೆ ಗೂಡಿನಿಂದ ಹೊರಗೆ ಎಸೆಯುತ್ತದೆ. ಹೀಗೆ ಎಸೆದ್ರೆ ಬಾಕಿ ಮರಿಗಳನ್ನ ಸಮೃದ್ಧವಾಗಿ ಪೋಷಿಸುವುದು ಸಾಧ್ಯ ಅನ್ನೋದು ಕೊಕ್ಕರೆಯ ತಿಳುವಳಿಕೆ. ಹೆಚ್ಚು ಮರಿಗಳಿದ್ರೆ ಎಲ್ಲದಕ್ಕೂ ಗಮನ ಕೊಡಲು ಸಾಧ್ಯವಾಗುವುದಿಲ್ಲ. ಹೀಗಾಗಿಯೇ ಕೊಕ್ಕರೆ ನಿತ್ರಾಣವಿರುವ ಮರಿಗಳನ್ನ ಆಯ್ದುಕೊಂಡು ಪೊಟರೆಯಿಂದ ಹೊರಗೆ ಎಸೆಯುತ್ತದೆ. ಸುಮ್ಮನೆ ಯೋಚಿಸಿ, ಒಂದು ವೇಳೆ ಮನುಷ್ಯರೇನಾದ್ರೂ ಈ ಕೊಕ್ಕರೆ ತರಹ ಯೋಚಿಸಲು ಶುರು ಮಾಡಿದರೆ ಬೀದಿಗಳಲ್ಲಿ ಅನಾಥರ, ನಿಶಕ್ತರ ದೊಡ್ಡ ಗುಂಪೆ ನಿರ್ಮಾಣವಾಗುತ್ತದೆ. ಕೊಕ್ಕರೆಯ ಈ ವಿಚಿತ್ರ ವರ್ತನೆ ವಿಲಕ್ಷಣ ಅನಿಸಬಹುದು, ಆದರೆ ಇದಕ್ಕಿಂತಲೂ ಭಯಾನಕವಾದ ವರ್ತನೆಗಳು ಪ್ರಾಣಿ ಪ್ರಪಂಚದಲ್ಲಿವೆ. 2015ರಲ್ಲಿ ಹವಾಯಿ ರಾಷ್ಟ್ರೀಯ ಉದ್ಯಾನವನದಲ್ಲಿ ನಡೆದ ಘಟನೆಯೊಂದು ಪ್ರಾಣಿ ಪ್ರಿಯರನ್ನ ಬೆಚ್ಚಿ ಬೀಳಿಸಿತ್ತು. ಉದ್ಯಾನವನದಲ್ಲಿ 2 ದಿನಗಳ ಹಿಂದಷ್ಟೇ ಹುಟ್ಟಿದ ನೀರಾನೆಯ ಮರಿ ತನ್ನದೇ ಬಳಗದ ಸದಸ್ಯರಿಂದ ದಾರುಣವಾಗಿ ಹತ್ಯೆಗೀಡಾಗಿತ್ತು. ಹುಟ್ಟಿದ ಹಸುಗೂಸಿನಂತಿದ್ದ ಗಂಡು ನೀರಾನೆ ಮರಿಯನ್ನ ಅದರ ತಾಯಿ ಇತರೆ ನೀರಾನೆಗಳೊಂದಿಗೆ ಬೆರೆಯಲು ಬಿಟ್ಟಿತ್ತು. ಆದರೆ ಬಾಕಿ ನೀರಾನೆಗಳು ಮರಿಯನ್ನ ಸ್ವಾಗತಿಸುವ ಬದಲು ಅದರ ಮೇಲೆ ದಾಳಿ ನಡೆಸಿದ್ದವು. ತಾಯಿ ನೀರಾನೆ ಮರಿಯನ್ನ ಕಾಪಾಡುವ ಯತ್ನ ಮಾಡಿತ್ತಾದರೂ ಪ್ರಯೋಜನವಾಗಲಿಲ್ಲ. ವಿಪರೀತ ಸಿಟ್ನಲ್ಲಿದ್ದ ಬಾಕಿ ಸಂಗಾತಿಗಳು ಈ ಗಂಡು ನೀರಾನೆಯನ್ನ ಹೊಸಕಿ ಹಾಕಿದವು. ತನ್ನದೇ ಬಳಗದ ಸದಸ್ಯರಿಂದ ಮರಿ ನೀರಾನೆ ಸಾವಿನ ಮನೆ ಸೇರಿತು. ಈ ಘಟನೆ ವನ್ಯಜೀವಿಗಳ ಕ್ರೂರತ್ವದ ವರ್ತನೆಯನ್ನ ಜಗತ್ತಿನ ಮುಂದೆ ತೋರ್ಪಡಿಸಿತು. ಕೆಲವು ವನ್ಯಜೀವಿ ತಜ್ಞರ ಪ್ರಕಾರ ನೀರಾನೆಗಳು ಸಮೂಹ ಜೀವಿಗಳಾದರೂ ಸೀಮಿತ ಸಂಖ್ಯೆಯೊಂದಿಗೆ ಮಾತ್ರ ಜೀವಿಸುತ್ತವೆ. ಅಂದ್ರೆ 10 ರಿಂದ 15 ನೀರಾನೆಗಳು ಒಟ್ಟಾಗಿ ಗುಂಪಿನಲ್ಲಿರುತ್ತವೆ. ಒಂದು ವೇಳೆ ಈ ಸಂಖ್ಯೆ ಜಾಸ್ತಿ ಆಗುತ್ತಿದ್ದಂತೆ ಅವು ತಮ್ಮಲ್ಲೇ ಒಂದನ್ನ ಹೊಡೆದು ಹಾಕುತ್ತವೆ. ಬಹುಶಃ ಇದೇ ಕಾರಣಕ್ಕೆ ಅವು ಮರಿ ನೀರಾನೆಯನ್ನ ಕೊಂದಿರಬೇಕು ಅಂತ ಹೇಳಲಾಗುತ್ತೆ. ಆದರೆ ಕೆಲವು ತಜ್ಞರು ಈ ವಾದವನ್ನ ಒಪ್ಪೋದಿಲ್ಲ. ನೀರಾನೆಗಳು ವ್ಯಗ್ರಗೊಳ್ಳಲು ಬೇರೆಯದ್ದೇ ಕಾರಣಗಳಿರಬಹುದು ಅಂತ ಅವರು ವಾದಿಸ್ತಾರೆ. ಆದರೆ ಇಲ್ಲಿವರೆಗೆ ನೀರಾನೆಗಳ ಈ ಉಗ್ರವರ್ತನೆ ವನ್ಯಜೀವಿ ತಜ್ಞರಿಗೂ ಅರ್ಥವಾಗಿಲ್ಲ. ತೀರಾ ಆಕ್ರಮಣಕಾರಿ ವರ್ತನೆ ಹೊಂದಿರುವ ನೀರಾನೆಗಳನ್ನ ಅಧ್ಯಯನಕ್ಕೊಳಪಡಿಸುವುದೆಂದರೆ ಅದೊಂದು ರೀತಿ ಬೆಂಕಿಯಲ್ಲಿ ಕೈ ಇಟ್ಟಂತೆ. ಹೀಗಾಗಿ ಜೀವ ತಜ್ಞರು ಇವುಗಳ ಅಧ್ಯಯನದ ಗೋಜಿಗೆ ಹೋಗುತ್ತಿಲ್ಲ. ಇದರಿಂದ ನೀರಾನೆಗಳ ಈ ಉಗ್ರವರ್ತನೆಯ ಬಗ್ಗೆ ದ್ವಂದ್ವ ಮುಂದುವರೆದಿದೆ. ಕೇವಲ ನೀರಾನೆಯೊಂದೇ ಅಲ್ಲ, ವನ್ಯಜೀವಿಗಳಲ್ಲೇ ಅತ್ಯಂತ ಬುದ್ಧಿವಂತ ಪ್ರಾಣಿ ಎನ್ನಿಸಿಕೊಳ್ಳುವ, ಕಾಡಿನ ರಾಜ ಎಂದು ಕರೆಸಿಕೊಂಡಿರುವ ಸಿಂಹ ಕೂಡ ಹೀಗೆ ತನ್ನ ಮರಿಗಳನ್ನೇ ಕೊಲ್ಲುತ್ತದೆ. ಇದು ಅಚ್ಚರಿ ಎನಿಸಿದ್ದರೂ ಸತ್ಯ. ಸಿಂಹ ತನ್ನದೇ ಆದ ಕುಟುಂಬ ಹೊಂದಿರುತ್ತದೆ. ಆದರೆ ಒಂದೊಮ್ಮೆ ತನ್ನ ಕೆಲಸಕ್ಕೆ ಅಡ್ಡಿ ಬಂದಾಗ ತನ್ನದೇ ಮರಿಗಳನ್ನ ಕೊಲ್ಲಲು ಹಿಂದೇಟು ಹಾಕೋದಿಲ್ಲ. ಪ್ರಮುಖವಾಗಿ ಗಂಡು ಸಿಂಹಗಳೇ ತನ್ನ ಮರಿಗಳನ್ನ ದಯೆ ದಾಕ್ಷಿಣ್ಯವಿಲ್ಲದೆ ಕೊಂದು ಹಾಕುತ್ತದೆ. ಇದಕ್ಕೆ ಕಾರಣ ಅದರ ಲೈಂಗಿಕ ತೃಷೆ ತೀರಿಸಿಕೊಳ್ಳಲು ಮರಿಗಳು ಅಡ್ಡಿಯಾಗುವುದು. ಅಂದರೆ ಸಿಂಹಿಣಿ ಮರಿಗಳನ್ನ ಹಾಕಿದಾಗ ಅದು ಪರಿಪೂರ್ಣವಾಗಿ ಮರಿಗಳ ಪೋಷಣೆಯಲ್ಲಿಯೇ ಇರುತ್ತದೆ. ಇದರಿಂದ ಗಂಡು ಸಿಂಹ ಸಿಂಹಿಣಿಯನ್ನ ಸೇರಲಾಗುವುದಿಲ್ಲ. ಇದರಿಂದ ಸಿಟ್ಟಿಗೆದ್ದ ಗಂಡು ಸಿಂಹ ವ್ಯಗ್ರಗೊಂಡು ಮರಿಗಳ ಮೇಲೆ ದಾಳಿ ನಡೆಸುತ್ತದೆ. ಇದಿಷ್ಟೇ ಅಲ್ಲ, ಸಿಂಹಗಳು ತಮ್ಮ ಸಂಸಾರಕ್ಕೆ, ಸಂತಾನೋತ್ಪತ್ತಿಗೆ ಜಾಗ ಗುರುತು ಮಾಡಿಕೊಂಡಿರುತ್ತವೆ. ಅಂತಹ ಸಂದರ್ಭದಲ್ಲಿ ಬೇರೊಂದು ಗಂಡು ಸಿಂಹ ಆ ಜಾಗವನ್ನ ಆಕ್ರಮಿಸಿಕೊಂಡಾಗ ಅವು ಆಕ್ರಮಣಕಾರಿಯಾಗಿ ವರ್ತಿಸುತ್ತವೆ ಅಂತಾರೆ ವನ್ಯಜೀವಿ ತಜ್ಞರು.
ಇನ್ನು ಮರಿಗಳನ್ನ ಕೊಲ್ಲುವ ಆಕ್ರಮಣಕಾರಿ ವರ್ತನೆ ಕೇವಲ ದೊಡ್ಡದಾದ ವನ್ಯಜೀವಿಗಳಷ್ಟೇ ಅಲ್ಲ, ಹಂದಿಗಳಂತಹ ಪ್ರಾಣಿಗಳಲ್ಲೂ ಕೂಡ ಕಂಡುಬರುತ್ತವೆ. ಹಂದಿಗಳು ಮೇಲ್ನೋಟಕ್ಕೆ ಆಕ್ರಮಣಕಾರಿ ಅನಿಸದಿದ್ದರೂ ಕೆಲವೊಮ್ಮೆ ಉಗ್ರವಾಗಿ ವರ್ತನೆ ತೋರುತ್ತವೆ. ಸಿಟ್ಟಿನಲ್ಲಿ ತಮ್ಮದೇ ಮರಿಗಳ ಮೇಲೆ ದಾಳಿ ನಡೆಸಿ ಅವುಗಳ ಹತ್ಯೆಗೆ ಕಾರಣವಾಗುತ್ತವೆ. ಸೋಷಿಯಲ್ ಮೀಡಿಯಾದ ವೈರಲ್ ವಿಡಿಯೋಗಳಲ್ಲಿ ಅನೇಕ ಬಾರಿ ಹಂದಿಗಳು ಮನುಷ್ಯರನ್ನ ಅಟ್ಟಾಡಿಸಿಕೊಂಡು ಬರುತ್ತಿರುವ ದೃಶ್ಯ ನೋಡಿಯೇ ಇರ್ತೀರಿ. ಅಂತೆಯೇ ಅವುಗಳು ವ್ಯಗ್ರಗೊಂಡಾಗ ತಮ್ಮದೇ ಮರಿಗಳೊಂದಿಗೆ ಭೀಕರವಾಗಿ ವರ್ತಿಸುತ್ತವೆ. ಪ್ರಾಣಿ ತಜ್ಞರ ಪ್ರಕಾರ ಹಂದಿಗಳು ತಮ್ಮ ಮರಿಗಳನ್ನ ಕೊಲ್ಲಲು ನಿರ್ದಿಷ್ಟ ಕಾರಣಗಳು ತಿಳಿದು ಬಂದಿಲ್ಲ. ಆದರೆ ಹಂದಿಗಳು ಪ್ರಸವ ಸಮಯದಲ್ಲಿ ಅನುಭವಿಸಿದ ನೋವನ್ನ ಮರಿಗಳ ಮೇಲೆ ತೋರಿಸುತ್ತವೆ ಅಂತಾರೆ ಕೆಲ ತಜ್ಞರು. ಸಾಮಾನ್ಯವಾಗಿ ಹಂದಿಗಳು ದೊಡ್ಡ ಸಂಖ್ಯೆಯಲ್ಲಿ ಮರಿಗಳಿಗೆ ಜನ್ಮ ನೀಡುತ್ತವೆ. ಇದರಿಂದ ತಾಯಿ ಹಂದಿಯ ದೇಹ ಸಾಕಷ್ಟು ಬಸವಳಿದಿರುತ್ತದೆ. ಈ ಕಾರಣದಿಂದಾಗಿ ಅದು ತನ್ನ ನೋವಿನ ಸಂಕಟವನ್ನ ತನ್ನ ಮರಿಗಳ ಮೇಲೆ ಹಾಕುತ್ತದೆ. ಹೀಗಾಗಿ ಪಾಪದ ಮರಿಗಳು ಇದರ ಶಿಕ್ಷೆ ಅನುಭವಿಸುತ್ತವೆ. ಹಂದಿಗಳ ಈ ಆಕ್ರಮಣಕಾರಿ ದಾಳಿ ವರ್ತನೆಯನ್ನ ತಡೆಯಲು ವಿಜ್ಞಾನಿಗಳು ಸತತ ಪ್ರಯತ್ನ ಮಾಡುತ್ತಿದ್ದಾರೆ. ಅವುಗಳು ಕಡಿಮೆ ಸಂಖ್ಯೆಯ ಮರಿಗಳಿಗೆ ಜನ್ಮ ನೀಡುವಂತೆ ಮಾಡುವ ಪ್ರಯತ್ನಗಳು ನಡೆದಿವೆ. ಇದರಿಂದ ಹಂದಿಗಳ ದೇಹದ ಮೇಲಿನ ಒತ್ತಡ ಕಡಿಮೆಯಾಗಿ ಅವುಗಳು ತಮ್ಮ ಆಕ್ರಮಣಕಾರಿ ನಡವಳಿಕೆಯಿಂದ ಹೊರಬರುವ ಸಾಧ್ಯತೆ ಇದೆ. ಇನ್ನು ಮೇಲೆ ಹೇಳಿದಂತೆ ಕೋಗಿಲೆ ವಿಚಾರಕ್ಕೆ ಬರೋಣ. ಸ್ನೇಹಿತರೆ, ನೀವು ನೋಡಿರಬಹುದು, ನಿಸರ್ಗದಲ್ಲಿ ಕೆಲವೊಂದು ಹಕ್ಕಿಗಳು ಬಹಳ ವಿಭಿನ್ನವಾಗಿ ವರ್ತಿಸುತ್ತವೆ. ಅವುಗಳಲ್ಲಿ ಕೋಗಿಲೆಯೂ ಒಂದು. ಇದನ್ನ ಪರಪುಟ್ಟ ಅಂತಲೂ ಕರೀತಾರೆ. ಇದೊಂದು ಪರಾವಲಂಬಿ ಹಕ್ಕಿ. ಇದು ಯಾವತ್ತೂ ತಾನಾಗಿಯೇ ಗೂಡು ಕಟ್ಟೋದಿಲ್ಲ. ಕಾಗೆಯಂತಹ ಪಕ್ಷಿಗಳ ಗೂಡಿನಲ್ಲಿ ಮೊಟ್ಟೆ ಇಟ್ಟು ಅಲ್ಲಿಂದ ಕಾಲ್ ಕೀಳುತ್ತದೆ. ವಿಚಿತ್ರ ಅಂದ್ರೆ ತನ್ನ ಮರಿಗಳಿಗೆ ಆಹಾರ ತಂದು ಹಾಕೋದಾಗ್ಲಿ ಅಥವಾ ಅವುಗಳ ಪಾಲನೆಯಾಗ್ಲಿ ಈ ಕೋಗಿಲೆ ಮಾಡೋದೇ ಇಲ್ಲ. ಯಾವ ಗೂಡಿನಲ್ಲಿ ಇದರ ಮೊಟ್ಟೆಗಳಿರುತ್ತದೆಯೋ ಅದೇ ಹಕ್ಕಿ ಕೋಗಿಲೆಯ ಮರಿಗಳನ್ನ ಬೆಳೆಸುತ್ತದೆ. ಅದು ಕೋಗಿಲೆಯ ಕಥೆಯಾದರೆ ಇನ್ನು ಹದ್ದಿನದ್ದು ಬೇರೆಯದ್ದೇ ಕತೆ ಇದೆ. ಹದ್ದುಗಳು ತಮ್ಮ ಮರಿಗಳನ್ನೇನೋ ಬಹಳ ಜತನದಿಂದ ಕಾಪಾಡುತ್ತವೆ. ಮನುಷ್ಯರ ರೀತಿಯಲ್ಲೇ ಅವುಗಳ ಪಾಲನೆ ಪೋಷಣೆ ಮಾಡುತ್ತವೆ. ಮರಿಗಳಿಗೆ ತಾಜಾ ಮಾಂಸದ ಗುಟುರು ನೀಡೋದು, ನೀರು ಕುಡಿಸೋದು, ಹೀಗೆ ಬಹಳ ಜಾಗರೂಕವಾಗಿಯೇ ನಡೆದುಕೊಳ್ಳುತ್ತದೆ. ಹಾಗಾದ್ರೆ ಈ ಹಕ್ಕಿ ಯಾಕೆ ಈ ಲಿಸ್ಟ್ ನಲ್ಲಿದೆ ಅಂತ ನೀವು ಕೇಳಬಹುದು. ಅದಕ್ಕೆ ಕಾರಣವೂ ಇದೆ. ಹದ್ದು ತನ್ನ ಮರಿಗಳಿಗೆ ತೊಂದರೆ ನೀಡುವುದಿಲ್ಲ ನಿಜ, ಆದರೆ ಅವುಗಳಲ್ಲಿಯೇ ಶಕ್ತಿಶಾಲಿಯಾದ ಮರಿಯೊಂದು ಇತರ ಮರಿಗಳ ಮೇಲೆ ದಾಳಿ ನಡೆಸಿ ಸಾವಿನ ಮನೆಗೆ ಅಟ್ಟುತ್ತದೆ. ಇದೆಲ್ಲ ತಾಯಿ ಹದ್ದಿನ ಕಣ್ಣ ಮುಂದೆಯೇ ನಡೆಯುತ್ತದೆ. ಆದರೆ ತಾಯಿ ಹದ್ದು ಇದಕ್ಕೆಲ್ಲ ಪ್ರತಿಕ್ರಿಯಿಸದೆ ಅದನ್ನ ಮೌನವಾಗಿ ನೋಡುತ್ತದೆ ಅಷ್ಟೇ. ಯಾಕಂದ್ರೆ ತಾಯಿ ಹದ್ದು ತನ್ನ ಗೂಡಲ್ಲಿರುವ ಮರಿಗಳ ಸಂಖ್ಯೆ ಕಡಿಮೆ ಆಗ್ಲೆಂದೇ ಬಯಸುತ್ತದೆ. ಯಾಕಂದ್ರೆ ಬಾಕಿ ಮರಿಗಳನ್ನ ಸದೃಢವಾಗಿ ಬೆಳೆಸಬಹುದು ಎನ್ನುವ ಯೋಚನೆ ತಾಯಿ ಹಕ್ಕಿಗಿರುತ್ತದೆ. ಹೀಗಾಗಿಯೇ ಮರಿಗಳ ಕಾದಾಟದ ನಡುವೆ ತಾಯಿ ಹದ್ದು ಮಧ್ಯಪ್ರವೇಶ ಮಾಡೋದಿಲ್ಲ. ಇನ್ನು ಕೆಟ್ಟ ಪೋಷಕರ ಪಟ್ಟಿಯಲ್ಲಿ ಪ್ರಾಣಿ ಪ್ರಪಂಚದ ಅತ್ಯಂತ ಕ್ಯೂಟೆಸ್ಟ್ ಪ್ರಾಣಿ ಅಂತಾಲೆ ಕರೆಸಿಕೊಳ್ಳುವ ಪಾಂಡಾ ಕೂಡ ಇದೆ. ನೋಡಲು ಇದು ಸುಂದರವಾಗಿ ಏನೋ ಇದೆ, ಆದರೆ ಇದರ ಸಂಖ್ಯೆ ಕೂಡ ಅತ್ಯಂತ ಕಡಿಮೆಯೇ ಇದೆ. ಇದಕ್ಕೆ ಕಾರಣ ಬೇರ್ಯಾರೂ ಅಲ್ಲ, ಖುದ್ದು ಪಾಂಡಾನೇ ತನ್ನ ಸಂತತಿ ಕಡಿಮೆಯಾಗಲು ಕಾರಣವಾಗಿದೆ. ಯಾಕಂದರೆ ಪಾಂಡಾ ಒಂದು ಅವಧಿಗೆ ಕೇವಲ ಒಂದು ಮರಿಯನ್ನ ಪೋಷಣೆ ಮಾಡಲು ಮಾತ್ರ ಬಯಸುತ್ತದೆ. ಒಂದು ವೇಳೆ ಪಾಂಡಾಗೆ ಅವಳಿ ಮರಿಗಳು ಜನಿಸಿದ್ರೆ ಅದು ಮೊದಲು ಹುಟ್ಟಿದ ಒಂದು ಮರಿಯನ್ನ ಮಾತ್ರ ಗಮನ ಕೊಟ್ಟು ನೋಡಿಕೊಳ್ಳುತ್ತದೆ. ಸಾಮಾನ್ಯವಾಗಿ ಪಾಂಡಾ ಮರಿಗಳು ಬಹಳ ಸೂಕ್ಷ್ಮ ದೇಹ ಹೊಂದಿದ್ದು ಮನುಷ್ಯರಂತೆಯೇ ತಾಯಿಯ ಮಡಿಲಲ್ಲಿ ಬೆಳೆಯಲು ಬಯಸುತ್ತವೆ. ಆದರೆ ತಾಯಿ ಪಾಂಡಾ ಕೇವಲ ಒಂದು ಮರಿಯನ್ನ ಮಾತ್ರ ನೋಡಿಕೊಳ್ಳುವುದರಿಂದ ಇನ್ನೊಂದು ಮರಿ ಸರಿಯಾದ ಪಾಲನೆ ಪೋಷಣೆ ಸಿಗದೆ ಸಾಯುತ್ತದೆ. ಹೀಗಾಗಿ ಇತ್ತೀಚಿನ ದಿನಗಳಲ್ಲಿ ಪ್ರಾಣಿ ಸಂಗ್ರಹಾಲಯಗಳಲ್ಲಿ ಪಾಂಡಾಗೆ 2 ಮರಿ ಹುಟ್ಟಿದ್ರೆ ಅದರಲ್ಲಿ ಒಂದನ್ನ ಪಶುವೈದ್ಯರ ನಿಗಾದಲ್ಲಿ ಗಾಜಿನಲ್ಲಿ ಇಟ್ಟು ಬೆಳೆಸ್ತಾರೆ. ದಿನದ ಸಮಯದ ಆಧಾರದ ಮೇಲೆ ರೊಟೇಷನ್ ಪ್ರಕಾರ ಮರಿಗಳನ್ನ ತಾಯಿ ಬಳಿ ಅದಲು ಬದಲು ಮಾಡಲಾಗುತ್ತದೆ. ಈ ಮೂಲಕ ತಾಯಿ ಪಾಂಡಾಗೆ ತಿಳಿಯದಂತೆ 2 ಮರಿಗಳನ್ನ ಅದರಿಂದಲೇ ಪೋಷಣೆ ಮಾಡಿಸಲಾಗುತ್ತೆ. ಇನ್ನು ಸಮುದ್ರ ಜೀವಿಗಳ ಬಗ್ಗೆ ನೋಡೋದಾದರೆ ಇದು ಇನ್ನೂ ಕುತೂಹಲದ ಸಂಗತಿಗಳನ್ನ ಹೊಂದಿದೆ. ಸಮುದ್ರ ಜೀವಿಗಳು ಸಹ ನಿಗೂಢವಾಗಿರುತ್ತವೆ. ಅದರಲ್ಲೂ ಮೀನುಗಳಂತೂ ತರಹೇವಾರಿ ವಿಚಿತ್ರ ವರ್ತನೆಗಳನ್ನ ಹೊಂದಿವೆ. ನಿಮಗೆ ತಿಳಿದಿರಲಿ, ಹೆಣ್ಣು ಮೀನುಗಳು ಮೊಟ್ಟೆ ಇಟ್ಟ ತಕ್ಷಣ ಅವುಗಳನ್ನ ಮರೆತು ಬಿಡುತ್ತವೆ. ಅಚ್ಚರಿ ಅಂದ್ರೆ ಗಂಡು ಮೀನುಗಳು ಮೊಟ್ಟೆಗಳನ್ನ ತಮ್ಮ ಬಾಯಲ್ಲಿಟ್ಟು ಪೋಷಣೆ ಮಾಡುತ್ತವೆ. ಆದರೆ ಮತ್ತೊಂದು ವಿಚಿತ್ರ ಅಂದ್ರೆ ಮೊಟ್ಟೆಯಿಂದ ಹೊರಬರುವ ಮರಿಗಳನ್ನ ಪೋಷಿಸಿದ ಗಂಡು ಮೀನೇ ಬೇಟೆಯಾಡಲು ಮುನ್ನುಗ್ಗುತ್ತವೆ. ಆರಂಭದಲ್ಲಿ ಮೊಟ್ಟೆಯಿಂದ ಹೊರಬರುವ ಮೀನಿನ ಮರಿಗಳನ್ನ ಗಂಡು ಮೀನು ಭಕ್ಷಿಸೋದಿಲ್ಲ. ಬದಲಾಗಿ ತಡವಾಗಿ ಹೊರಬರುವ ಮೀನು ಮರಿಗಳಿಗೆ ಉಳಿಗಾಲವಿಲ್ಲ. ಯಾವ ಪೋಷಕ ಮೀನು ಅವುಗಳನ್ನ ಬಾಯಲ್ಲಿ ಇಟ್ಕೊಂಡು ರಕ್ಷಣೆ ಮಾಡುತ್ತಿರುತ್ತದೆಯೋ ಅದೇ ತಂದೆ ಮೀನು ಅವುಗಳ ಭಕ್ಷಣೆಗೆ ನಿಂತು ಬಿಡುತ್ತದೆ. ಇನ್ನು ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಮೀನುಗಳಲ್ಲಿ ಬಾಡಿಗೆ ತಾಯ್ತನ ಕಲ್ಪನೆ ಕಂಡು ಬರುತ್ತದೆ. ಗಂಡು ಮೀನು ತನ್ನ ಬಾಯಲ್ಲಿ ಮೊಟ್ಟೆಗಳನ್ನ ಪೋಷಿಸುವಾಗ ಅದು ತನ್ನ ಸಂಗಾತಿ ಮೊಟ್ಟೆ ಬೇರೆ ಮೊಟ್ಟೆ ಎಂದು ನೋಡೋದಿಲ್ಲ.
ಎಲ್ಲವನ್ನ ಸಾಮೂಹಿಕವಾಗಿ ರಕ್ಷಣೆ ಮಾಡುತ್ತದೆ. ಇನ್ನು ಹಲವು ಜಾತಿಯ ಮೀನುಗಳು ಆರಂಭದಲ್ಲಿ ಹೆಣ್ಣಾಗಿ ಹುಟ್ಟಿ ಬಳಿಕ ಪುರುಷ ರೂಪ ಧಾರಣೆ ಮಾಡುತ್ತವೆ. ಇದೆಲ್ಲ ಮೀನುಗಳ ಕಥೆಯಾದರೆ ಇನ್ನು ಸಮುದ್ರ ಜೀವಿಗಳಲ್ಲಿಯೇ ಅತ್ಯಂತ ಸುಂದರ ಎನಿಸುವ ಡಾಲ್ಫಿನ್ಗಳ ವರ್ತನೆ ಬಗ್ಗೆ ನೋಡೋಣ. ಡಾಲ್ಫಿನ್ಸ್ಗಳು ಬಹಳ ಸಂತಸ ಜೀವಿಗಳು. ಸದಾ ಚಟುವಟಿಕೆಯಿಂದ ಇರೋದು ಅವುಗಳ ಮೂಲ ಗುಣ. ಮನುಷ್ಯರಿಗಂತೂ ಡಾಲ್ಫಿನ್ ಕಂಡ್ರೆ ಎಲ್ಲಿಲ್ಲದ ಪ್ರೀತಿ. ಆದರೆ ಡಾಲ್ಫಿನ್ಸ್ಗಳಲ್ಲೂ ಪೋಷಕರೇ ಹಿತಶತ್ರುಗಳು ಎನ್ನುವ ವರ್ತನೆ ಕಂಡುಬರುತ್ತದೆ. ಡಾಲ್ಫಿನ್ಸ್ ಮರಿ ಹಾಕಿದಾಗ ಅದರ ತಾಯಿ ಡಾಲ್ಫಿನ್ ತನ್ನ ಮರಿಗೆ ಉಸಿರಾಡಲು ಸಹಾಯ ಮಾಡುತ್ತದೆ. ಆದರೆ ಗಂಡು ಡಾಲ್ಫಿನ್ ಮಾತ್ರ ಶುದ್ಧ ಅಪಪೋಲಿ. ಅದು ಮರಿಗಳು ಉಸಿರಾಡದಂತೆ ಅಡ್ಡಿಪಡಿಸುತ್ತದೆ. ಸಮುದ್ರ ಜಲಚರ ಅಧ್ಯಯನಗಳ ವಿಜ್ಞಾನಿಗಳ ಪ್ರಕಾರ ಗಂಡು ಹೀಗೆ ವರ್ತಿಸಲು ಯಥಾ ಪ್ರಕಾರ ಸಿಂಹಗಳ ಮೈಥುನವೇ ಕಾರಣ ಇಲ್ಲಿಯೂ ಕಂಡುಬರುತ್ತದೆ ಅಂತಾರೆ. ಅಂದ್ರೆ ಹೆಣ್ಣು ಡಾಲ್ಫಿನ್ ಮರಿ ಹಾಕಿದಾಗ ಅದು ಸದಾ ತನ್ನ ಮರಿಗಳ ಬಗ್ಗೆ ಹೆಚ್ಚು ಗಮನ ಕೊಡುತ್ತದೆ. ಈ ವೇಳೆ ಗಂಡು ಡಾಲ್ಫಿನ್ ಹೆಣ್ಣು ಡಾಲ್ಫಿನ್ ಜೊತೆ ಮಿಲನಕ್ಕೆ ಹಾತೊರೆಯುತ್ತಿರುತ್ತದೆ. ಆದರೆ ಇದು ಮರಿಗಳ ಲಾಲನೆ ಪಾಲನೆಯಿಂದ ಸಾಧ್ಯವಾಗೋದಿಲ್ಲ. ಹೀಗಾಗಿ ಗಂಡು ಡಾಲ್ಫಿನ್ ಮರಿಗಳನ್ನ ಕೊಲ್ಲಲು ಯತ್ನಿಸುತ್ತದಂತೆ. ಒಟ್ನಲ್ಲಿ ಪ್ರಾಣಿ ಪಕ್ಷಿಗಳ ಪ್ರಪಂಚ ಬಹಳ ವಿಶಿಷ್ಟವಾಗಿದೆ. ಇಲ್ಲಿ ಅನೇಕ ವಿಸ್ಮಯ ಸಂಗತಿಗಳು, ಅವುಗಳ ವಿಶಿಷ್ಟ ನಡವಳಿಕೆಗಳು ಗೋಚರವಾಗುತ್ತದೆ. ಭೂಮಿಯ ಮೇಲಿನ ಒಂದೊಂದು ಜೀವಿಯು ಒಂದೊಂದು ರೀತಿ ತಮ್ಮದೇ ವಿಶಿಷ್ಟ ಗುಣಗಳನ್ನ ಜೊತೆಗೆ ಒಂದಷ್ಟು ಸಾಮ್ಯತೆಯ ಗುಣವನ್ನ ಹೊಂದಿವೆ ಅನ್ನೋದನ್ನ ಇದು ತೋರಿಸುತ್ತದೆ. ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.